ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್. ಈ ಒಂದು ವಿಡಿಯೋ ಸೆಷನ್ ಅಲ್ಲಿ ನಾನು ಸ್ಪೆಸಿಫಿಕ್ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಿ ಅಂಡ್ ಅದ್ರ ಜೊತೆಗೆ ಒಂದು ಅನೌನ್ಸ್ಮೆಂಟ್ ಕೂಡ ಇದೆ. ಆ ಅನೌನ್ಸ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ KA ನೋಟಿಫಿಕೇಶನ್ ಏನಾಗಿದೆ ಅದರಲ್ಲಿ ಬಂದಿರುವಂತಹ ಏನು ಸ್ಪೆಸಿಫಿಕ್ ಟಾಪಿಕ್ಸ್ ಏನ್ ಮೆನ್ಷನ್ ಮಾಡಿದ್ದಾರೆ ಸಿಲೆಬಸ್ ಅಲ್ಲಿ ನಿರ್ದಿಷ್ಟ ವಿಷಯಗಳು ಅಂತ, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಾಗಾದ್ರೆ ಯಾವ್ಯಾವ್ದು ಲಿಸ್ಟ್ ಔಟ್ ಮಾಡಿದ್ದಾರೆ ಇದ್ರಲ್ಲಿ ಅಂತ ನೋಡೋದಾದ್ರೆ ನೋಡಿ, ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಹಾಗೂ ಗ್ರಾಮೀಣ ಸಹಕಾರ ಸಂಸ್ಥೆಗಳು ಅಂತ ಇದೆ. ಇದ್ರಲ್ಲಿ 3 ಟಾಪಿಕ್ಸ್ ಇದೆ. ಯಾವ್ದ್ಯಾವ್ದು? ಗ್ರಾಮೀಣ ಅಭಿವೃದ್ಧಿ, ಹೌದಲ್ವಾ? ಪಂಚಾಯತ್ ಇರ್ಬೋದು, ಸಹಕಾರ ಸಂಘಗಳಿಂದ ಗ್ರಾಮೀಣ ಅಭಿವೃದ್ಧಿ ಆಗತ್ತೆ ಅಂಡ್ ಅದ್ರ ಜೊತೆಗೆ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಕಾರ್ಯಕ್ರಮಗಳನ್ನ ಸರ್ಕಾರ ಹಮ್ಮಿಕೊಂಡಿರುತ್ತೆ, ಹೌದಲ್ವಾ? ಅದಕ್ಕಂತ ಒಂದಷ್ಟು ಯೋಜನೆಗಳನ್ನ ಸರ್ಕಾರ ತಂದಿರತ್ತೆ. ಸೊ ಇದ್ರ ರಿಲೇಟೆಡ್ ಇರ್ಬೋದು. ಅಂಡ್ ಪಂಚಾಯತ್ ರಾಜ್ ಸಂಸ್ಥೆಗಳು ಅವಾಗ್ಲಿಂದನು ಅಂತ ಅಂದ್ರೆ ನಮಗೆ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆಯಿಂದನೂ ಕೂಡ ಅಂಡ್ ಇವಾಗ ಪ್ರೆಸೆಂಟ್ ಏನ್ ನಡೀತಿದೆ ನಮ್ಮ ಪಂಚಾಯತ್ ರಾಜ್ ಸಂಸ್ಥೆ, ಇವಾಗ ಆಲ್ರೆಡಿ ನಾವ್ ಅದನ್ನ ಭಾರತದ ಸಂವಿಧಾನದಲ್ಲಿ ನೋಡ್ತಾ ಇದೀವಲ್ವಾ. ಸೊ ಅಂಡ್ ಗ್ರಾಮೀಣ ಸಹಕಾರ ಸಂಸ್ಥೆಗಳು, ರೂರಲ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳ್ತೀವಿ, ಇದನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ, ಇದ್ರ ಬಗ್ಗೆ ಕೂಡ ನಾವು ಒಂದಷ್ಟು ಜ್ಞಾನನ ತಿಳ್ಕೊಂಡಿರ್ಬೇಕಾಗತ್ತೆ. ನಾವು ನಾರ್ಮಲ್ ಆಗಿ KS ಅಲ್ಲಿ ಎಷ್ಟು ಡೆಪ್ತ್ ಆಗಿ ಓದ್ತೀವೋ ಅಷ್ಟು ಅವಶ್ಯಕತೆ ಇರೋದಿಲ್ಲ. ಸೊ ಜಸ್ಟ್ ಒಂದ್ ಅಟ್ಲೀಸ್ಟ್ ಮಿನಿಮಮ್ ಇನ್ಫಾರ್ಮೇಶನ್ ಆದ್ರೂ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಕರ್ನಾಟಕದ ಪರಿಸರ ಸಂಬಂಧಿತ ಸಮಸ್ಯೆಗಳು ಯಾವ್ಯಾವುದು? ಇದು ಕರ್ನಾಟಕ ಪರಿಸರ ಸಂಬಂಧಿತ ಸಮಸ್ಯೆಗಳಂತ ಅಂದ್ರೆ ಈ ಪಶ್ಚಿಮ ಘಟ್ಟ ಉಳಿಸಿ ಚಳುವಳಿ ಇರ್ಬೋದು, ಅಪ್ಪಿಕು ಚಳುವಳಿ ಇರ್ಬೋದು, ಹೌದಲ್ವಾ? ಇದೆಲ್ಲಾನು ಕೂಡ ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸಿರುವಂತಹ ಪರಿಸರ ಚಳುವಳಿಗಳಾಗಿರ್ತವೆ ಅಂಡ್ ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೋಸ್ಕರ ಅಂದ್ರೆ ನಮ್ಮ ಕರ್ನಾಟಕ ಪರಿಸರನ ಅಭಿವೃದ್ಧಿ ಮಾಡ್ಲಿಕ್ಕೋಸ್ಕರ ಏನೇನು ಯೋಜನೆಗಳನ್ನ ತಗೊಂಡ್ ಬಂದಿದ್ದಾರೆ ಸರ್ಕಾರ, ಅದನ್ನ ಕೂಡ ನೋಡ್ಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಕರ್ನಾಟಕ ಭೂ ಸುಧಾರಣೆ ಪ್ರಕ್ರಿಯೆಗೆ ಸಂಬಂಧಿಸಿದ ವಿಷಯಗಳು. ಲ್ಯಾಂಡ್ ರಿಫಾರ್ಮ್ಸ್ ಅನ್ನೋದು ನಿನ್ನೆ ಮೊನ್ನೆದಲ್ಲ, ಉಳುವವನೇ ಭೂಮಿಯ ಒಡೆಯ ಅಂತ ನೋಡಿದೀವಿ, ಹೌದಲ್ವಾ? ಸೊ ಅದು ನಮ್ಮ ಕರ್ನಾಟಕದಲ್ಲಿ ಹೇಗೆ ಇಂಪ್ಲಿಮೆಂಟ್ ಆಯ್ತು, ಹೇಗೆ ಅನುಷ್ಠಾನ ಆಯ್ತು, ಯಾವ್ಯಾವ ಜಿಲ್ಲೆಗಳು ಅದಕ್ಕೆ ಸಹಕಾರನ ಕೊಟ್ಟವು, ಅದು ಯಾವಾಗ ಇಂಪ್ಲಿಮೆಂಟ್ ಆಯ್ತು, ಇದೊಂದೇ ಅಲ್ಲ, ಇನ್ನು ಇದಕ್ಕೆ ಸಂಬಂಧಿಸಿದ ಬಹಳಷ್ಟು ಇನ್ಫಾರ್ಮೇಶನ್ ನಾವು ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ ಕುರಿತ ವಿಷಯಗಳಂತ ಹೇಳ್ತೀವಿ. ಈ ಎಕನಾಮಿಕ್ ಸರ್ವೆ ಅಂತ ಏನ್ ಹೇಳ್ತೀವಿ, ಕರ್ನಾಟಕ ಆರ್ಥಿಕ ಸಮೀಕ್ಷೆ ಅಂತ ಇವಾಗ ಯಾವ್ದು ಅಪ್ಲೈ ಆಗುತ್ತೆ ನಮ್ಗೆ 2024-25 ಅಪ್ಲೈ ಆಗುತ್ತಲ್ವಾ. ಸೊ ಆ ಕರ್ನಾಟಕ ಆರ್ಥಿಕ ಸಮೀಕ್ಷೆ ಬಗ್ಗೆ ನಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಗೊತ್ತಿರ್ಲೇಬೇಕಾಗತ್ತೆ. ಸೊ ನಾವು ಓದ್ತಿರೋದು FDA ಲೆವೆಲ್ ಆದ್ರೂ ಕೂಡ ನಾರ್ಮಲ್ ಆಗಿ ಎಲ್ಲಿ ನೋಡ್ತೀವಿ ಈ ಟಾಪಿಕ್ಸ್ ಎಲ್ಲ, KS ಅಲ್ಲಿ ನೋಡ್ತೀವಿ, ಬಟ್ ಅಷ್ಟು ಡೆಪ್ತ್ ಅಲ್ದಲ್ಲಿದ್ರು ಕೂಡ ನಾವು ಸ್ವಲ್ಪ ಇನ್ಫಾರ್ಮೇಶನ್ ಆದ್ರೂ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಏನ್ ಕೇಳಿದ್ರೆ, ಕರ್ನಾಟಕದಲ್ಲಿ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಇವಾಗ ಟೆಕ್ನಾಲಜಿ ತುಂಬಾನೇ ಮುಂದುವರೆದಿದೆ, ಹೌದಲ್ವಾ? ಎಲ್ಲಾನು ಕೂಡ ಆನ್ಲೈನ್ ಅಲ್ಲಿ ನೋಡ್ತಿದೀವಿ ನಾವು, ಹೌದಲ್ವಾ? ಒಂದು ಯೋಜನೆ ಇಂಪ್ಲಿಮೆಂಟ್ ಆಗೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಒಂದು ಈ ಸಿಗ್ನೇಚರ್ ಇಂದ ಇರ್ಬೋದು, ಮತ್ತೆ ಇವಾಗ ಪ್ರೆಸೆಂಟ್ ನಾವ್ ಇದನ್ನ ರಿಲೇಟ್ ಮಾಡ್ತೀವಿ ಅಂತ ಅಂದ್ರೆ ಇದನ್ನ ಈ ಗವರ್ನೆನ್ಸ್ ಅಂತ ಹೇಳ್ಬೋದಾ, ಹೌದಲ್ವಾ? ಸೊ ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯ ಈ ಗವರ್ನೆನ್ಸ್ ಅನ್ನೋದನ್ನ ಎಷ್ಟು ಪರಿಣಾಮಕಾರಿಯಾಗಿ ಅದನ್ನ ಅಳವಡಿಸ್ಕೊಂಡಿದೆ, ಯಾವ್ಯಾವ ಅಪ್ಲಿಕೇಶನ್ಗಳನ್ನ ಹೊರ ತಂದಿದೆ, ಯಾವ್ಯಾವ ಅಪ್ಲಿಕೇಶನ್ ಯಾವಾಗ ಲಾಂಚ್ ಆಗಿದೆ, ಹೌದಲ್ವಾ? ಅದರ ಉದ್ದೇಶ ಏನು, ಅದರ ಫಲಾನುಭವಿಗಳು ಯಾರ್ಯಾರು, ಸೊ ಇದಿಷ್ಟು ಇನ್ಫಾರ್ಮೇಶನ್ ಕೂಡ ನಮ್ಗೆ ಗೊತ್ತಿರ್ಬೇಕಾಗತ್ತೆ. ಇದಿಷ್ಟು ಕೂಡ ಈಗ KA FDA ನೋಟಿಫಿಕೇಶನ್ ಏನಾಗಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ನಿರ್ದಿಷ್ಟ ವಿಷಯಗಳಾಗಿವೆ. ಸಾಮಾನ್ಯ ಜ್ಞಾನ ಹೊರತುಪಡಿಸಿ ಕೂಡ ನಾವು ಇಷ್ಟು ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಅಂಡ್ ಆ ಸ್ಪೆಷಲ್ ಅನೌನ್ಸ್ಮೆಂಟ್ ಏನಪ್ಪಾ ಅಂತ ಅಂದ್ರೆ, ನಮ್ಮ NCG ಸಂಸ್ಥೆ ವತಿಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂಸ್ಥೆ ವತಿಯಿಂದ ನಾಳೆ ಅಂತ ಅಂದ್ರೆ 17ನೇ ತಾರೀಕು ಹೊಸ ಬ್ಯಾಚಸ್ ಶುರು ಆಗ್ತಿದೆ. ಈ ಬ್ಯಾಚಸ್ ನಿಮಗೆ ಆಫ್ಲೈನ್, ಆನ್ಲೈನ್, ರೆಕಾರ್ಡೆಡ್ 3 ಮೋಡ್ನಲ್ಲೂ ಕೂಡ ಅವೈಲಬಲ್ ಇದೆ ಅಂಡ್ ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂ ಅಲ್ಲೂ ಕೂಡ ಕನ್ವೆ ಮಾಡ್ತಿದೀವಿ. ಸೊ ಯಾರ್ಯಾರು ನನಗೆ ಸ್ಪೆಸಿಫಿಕ್ ಟಾಪಿಕ್ಸ್ ಮಾತ್ರ ಸಾಕು ಅಂತ ಅನ್ನೋರು ಈ ಬ್ಯಾಚಸ್ಗೆ ಎನ್ರೋಲ್ ಆಗಿ, ಸೊ ನಿಮ್ ಕನ್ವೀನಿಯಂಟ್ ಯಾವ ಮೋಡ್ ಇದೆಯೋ ಆ ಮೋಡ್ನ ನೀವು ತಗೊಳ್ಬಹುದಾಗಿರುತ್ತೆ. ಇದಿಷ್ಟು ಈ ವಿಡಿಯೋ ಸೆಷನ್ ಇನ್ಫಾರ್ಮೇಶನ್ ಆಗಿರುತ್ತೆ. ಪ್ರತಿಯೊಂದು ಕೂಡ ಅಂತ ಅಂದ್ರೆ ಇಲ್ಲಿ ನಾನೇನು ಆಗ್ಲೇ ಡಿಸ್ಕಸ್ ಮಾಡಿದೆ ನಿರ್ದಿಷ್ಟ ವಿಷಯಗಳಂತ,
ಅದ್ರ ಮೇಲೆ ಕೂಲಂಕುಷವಾಗಿ ನಿಮಗೆ ಏನಾಗುತ್ತೆ ಕ್ಲಾಸಸ್ ಆಗತ್ತೆ. ಅದ್ರ ರಿಲೇಟೆಡ್ ಒಂದು ಟೆಸ್ಟ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಯಾರ್ಯಾರು ಈ ಹುದ್ದೆಗೆ ಪ್ರಿಪೇರ್ ಆಗ್ತಿದ್ದೀರಾ, ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ದ ಇನ್ಸ್ಟಿಟ್ಯೂಟ್. ಥ್ಯಾಂಕ್ ಯು. ಲೆಟ್ಸ್ ಸಿ ಇನ್ ದ ನೆಕ್ಸ್ಟ್ ಸೆಷನ್.